ಜೈ ಶ್ರೀರಾಮ್. ಭಾರತ ಮಾತೆಯನ್ನ ಪೂಜಿಸಿಕೊಂಡು ಪರಕೀಯರ ಆಳ್ವಿಕೆಯ ಹೊರತಾಗಿ ನಾವು ಪಡ್ಕೊಂಡಂತ 1947ನೇ ಇಸವಿಯಲ್ಲಿ ದಾಸ್ಯ ಮುಕ್ತ ಸ್ವಾತಂತ್ರ್ಯದ ಆ ಕ್ಷಣದ ನೆನೆಯ ಸಂತೋಷದ ಈ ದಿನ 78ನೇಯ ಸ್ವಾತಂತ್ರ್ಯೋತ್ಸವ. ಈ ದಿನದ ಸ್ವಾತಂತ್ರ್ಯದ ದಿನೋತ್ಸವದ ಶುಭಾಶಯವನ್ನು ಸಲ್ಲಿಸುತ್ತಾ, ನಮ್ಮ ದೇಶ ಭಾರತ ಜಗತ್ತಿನ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ನಮ್ಮದೇ ಆದಂತ ಅನೇಕ ಮುಖ್ಯ ಅಂಶಗಳೊಂದಿಗೆ, ಸನಾತನ ವಿಚಾರಗಳೊಂದಿಗೆ, ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಂತ ಪದ್ಧತಿಯೊಂದಿಗೆ ನಮ್ಮ ಪೀಳಿಗೆಗೆ ಕೊಡುವ ಸಂದೇಶ, ಈ ಪಡ್ಕೊಂಡಂತ ಸ್ವಾತಂತ್ರ್ಯವನ್ನ ಮುಂದಿನ ದಿನಗಳಲ್ಲಿ ನೆನಪಿಸಿಕೊಳ್ಳುತ್ತಾ, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ, ಬಲಿದಾನ ಮಾಡಿ, ತ್ಯಾಗ ಮಾಡಿದಂತ ಅನೇಕ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾಪುರುಷರು ನಿತ್ಯ ಸ್ಮರಣೀಯರು. ಅವರ ಆ ಶ್ರಮ, ಪ್ರಯತ್ನ, ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯವನ್ನ ಈ ದೇಶಕ್ಕೆ ಪಡೆಯಲಿಕ್ಕೆ ಆಗಿದೆ. ಈ ಸಂದರ್ಭದಲ್ಲಿ ಅವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಈ ರಾಷ್ಟ್ರದ ಚೇತನಗಳಾಗಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದೊಟ್ಟಿಗೆ ಏನು ವಿದ್ಯಾರ್ಥಿಗಳಾಗಿದ್ದೇವೆ, ನಮ್ಮ ಸಾಮಾಜಿಕ ಜವಾಬ್ದಾರಿ ಏನು, ನಾವೆಲ್ಲ ಉದ್ಯೋಗಿಗಳಾಗಿದ್ದೇವೆ, ನಮ್ಮ ಕರ್ತವ್ಯಗಳೇನು, ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಮಾಡುವಂತ ಅನೇಕ ಕಾರ್ಯಗಳಿರ್ಬೋದು, ಅದರಲ್ಲಿ ನಮ್ಮ ಬದ್ಧತೆಗಳೇನು, ಈ ದೃಷ್ಟಿಯಲ್ಲಿ ಅನೇಕ ಸಂಗತಿಗಳನ್ನ ಮೆಲುಕು ಹಾಕುವಂತ ಒಂದು ಸುದಿನ ಅಂತಲೂ ಹೇಳ್ಬೋದು. ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳು ಸೇರಿ ನಮ್ಮ 78ನೇಯ ಸ್ವಾತಂತ್ರ್ಯೋತ್ಸವನ್ನ ಆಚರಣೆ ಮಾಡಿದ್ದೇವೆ. ಏನು ನಾವು ಒಂದು ಅಂಶಗಳನ್ನು ಹಂಚಿಕೊಂಡಿದ್ದೇವೆ, ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡುವಂತ ಒಂದು ಬದ್ಧತೆಯನ್ನು ತೋರಿ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ಆಶಯದೊಂದಿಗೆ ಎಲ್ರಿಗೂ ಮತ್ತೊಮ್ಮೆ ಶುಭವನ್ನ ಕೋರುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಮಹಿಮರು ಪುರಾಣ ಪುಣ್ಯರು ಜನಿಸಿಹ, ಕವಿ ಪುಂಗವರು ಕಾವ್ಯಧಾರೆ ಹರಿಸಿಹ. ಮುನಿ ಮಹಿಮರು ಪುರಾಣ ಪುಣ್ಯರು ಜನಿಸಿಹ. ನಾಡಿದು ಭಾರತವು ಸೊಬಗಿನ ಬೀಡಿದು ಭಾರತವು, ಸುಂದರವು ಬಂಧುರವು, ಸುಂದರವು ಬಂಧುರವು, ಮೋಹಕವಿ ಮಂದಿರವು, ಮೋಹಕವಿ ಮಂದಿರವು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ, ನಾವು ನೀವು ಅವರೆಲ್ಲರೂ. ಭೂಮಿ ತಾಯಿಯು ಒಂದೇ, ಹರಿವ ಜಲ ಒಂದೇ, ಬೀಸುವ ಗಾಳಿ ಒಂದೇ, ಜನಿಸುವ ಮನುಕುಲ ಒಂದೇ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಇದು ಬಾಪೂಜಿ ಬೆಳಗಿದ ಭಾರತ
ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಭಾರತಿ ನಿನಗೆ ದೀಪದಾರತಿ ನಿಮಗಿರಿಯೇ ಚೇತನ ಗಂಗಾ ನದಿ ಚೇತನ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ राष्ट्र की जय चेतना का गान वंदे मातरम राष्ट्रभक्ति प्रेरणा का गान वंदे मातरम है वतन ए वतन ए वतन जाने मन जाने मन जाने मन अपने इस चमन को स्वर्ग हम बनाएंगे कोना कोना अपना देश का सजाएंगे जिसमें होगा जिंदगी का होंगे सब मगन होंगे सब मगन करुणाड़ सरस्वती गुड़ी गोपुर सुध शिल्प कलाकृति कृष्णे तुंगे कावेरी पवित्र क्षेत्र मनोहारी ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ಅಂದ ಚಂದದ ಸುಂದರ ಭಾರತ ರನ್ನ ಪಂಪರು ಜನಿಸಿದ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಭವ್ಯ ರಾಷ್ಟ್ರ ಗುಡಿಯ ಶಿಲ್ಪಕಾರರು ನಾವು ದಿವ್ಯ ಪರಂಪರೆಯ ನವಕುಮಾರರು ನಾವು ನಾನು ಭಾರತೀಯನೆಂದು ಗರ್ವದಿಂದ ಹೇಳುವಿ ಹತ್ತು ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶವು ಭೂಮಿಯ ಸ್ವರ್ಗವು ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ 19 February 1630 Shivaneri Wish you happy Independence Day. Maharashtra. We all know He was that the brave and visionary ruler of Maratha Empire in to free India. our country from His them. parents was Shahaji Bhonsle and Jijabar. His teachings was emphasized the values of courage, justice, equality and all irrespective of caste and creeds. Shivaji Maharaj was believed in the welfare of his people and implemented policies that ensured their property. Shivaji Maharaj was crowned as Chhatrapati in 1674 as a significant ruler of Maratha Empire in India. साधु संतरु नीति त्याग ಭವ್ಯ ಪರಂಪರೆ ದಿವ್ಯ ಸಂಸ್ಕೃತಿಗಳ ನಡೆಸಿಹ